ಹಾಯ್ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ರಸ್ಕ್ ಬೇಬಿ ಸೌಜನ್ಯ. ತುಂಬ ದಿನ ಆಯಿತು ಲಾಗ್ ಮಾಡಿದೆ. ಇವಾಗ ನಾನು ಮನೆಯಲ್ಲೇ ಇದ್ದೇನೆ. ಇನ್ನು ಮ್ಯಾರೇಜಿಗೆ ಒಂದು 10-15 ದಿನ ಇದೆ ಬಾಕಿ. 10-15 ದಿನ ಅಲ್ಲ, 14 ದಿನ ಇದೆ ಅಷ್ಟೇ, ಆಯಿತಾ. ಹಾಗೆ ಪ್ರಿಪರೇಷನ್ ಎಲ್ಲ ಆಗ್ತಾ ಇದೆ ಮನೆಯಲ್ಲೆಲ್ಲ. ಮತ್ತು ಇನ್ವಿಟೇಷನ್ ಕೊಡೋದು ಅದು ಇದು ಅಂತೆಲ್ಲ ಕೆಲಸ ಆಗ್ತಿದೆ. ನನಗೆ ಸ್ವಲ್ಪ ರೆಸ್ಟ್. ಮನೆ ಒಳಗೆ ಇದ್ದೇನೆ. ಹೊರಗೆ ತುಂಬ ಬಿಸಿಲಾಯ್ತಾ. ಬಿಸಿಲಲ್ಲಿ ನೆನ್ನೆವರೆಗೆ ನಾನು ಇನ್ವಿಟೇಷನ್ ಕೊಡಲಿಕ್ಕೆಲ್ಲ ಹೋಗ್ತಾ ಇದ್ದೆ. ಮತ್ತು ಬ್ಲ್ಯಾಕ್ ಆಗ್ತಾನೆ, ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ತದೆ ಅಲ್ಲ ನೋಡಿ. ಇವಾಗ ವೈಟ್ ಇದೆ. ಹಾಗೆ ಸ್ವಲ್ಪ ಮತ್ತು ಜಾಸ್ತಿ ಬ್ಲ್ಯಾಕ್ ಆದರೆ ಅಂತೇಳಿ ಇವಾಗ ಸ್ವಲ್ಪ ಬಿಸಿಲಿಗೆ ಹೋಗ್ತಾ ಇಲ್ಲ, ಆಯಿತಾ. ನೋಡಿ, ಇಲ್ಲಿ ಒಂದು ಕಲೆ ಆಗಿದೆ ಮಾರ್ರೆ. ಇಲ್ಲೊಂದು ಇದು ಈಗ ಮದುವೆಗೆ ಆಗುವಾಗ ಹೋಗ್ಬೋದಾ? ಹಾಗೆ ನೋಡಿ. ಹಾಗೆ ಮತ್ತು ಲಾಗ್ ಮಾಡಲಿಕ್ಕೆ ಏನು ವಿಷಯಗಳಂತ ಹೇಳಿದರೆ ಎಂತ ಇಲ್ಲ. ನೆನ್ನೆವರೆಗೆ ಫುಲ್ ಬಿಸಿ ಇದ್ದೆ. ಇವಾಗ ದ್ರಾಕ್ಷಿ ಕುತ್ಕೊಂಡು ತಿಂತಾ ಇದ್ದೆ. ಸ್ವಲ್ಪ ದ್ರಾಕ್ಷಿ ತಿನ್ನುವಂತ ಮೊನ್ನೆ ಅರವಿಂದಣ್ಣನವರು ಬಂದಿದ್ದರು ಮನೆಗೆ. ನಿನ್ನೆ ತಂಗಿಯವರು ಸಹ ತಂದಿದ್ದರು. ಹಾಗೆ ಎಲ್ಲ ಮಿಕ್ಸ್ ಆಗಿ ತುಂಬ ಇತ್ತು ಫ್ರೂಟ್ಸ್ ಎಲ್ಲ. ಹಾಗೆ ಒಂದೊಂದೇ ತಿಂದು ಖಾಲಿ ಮಾಡುವ ಅಲ್ಲ ಪುಟ್ಟು? ಗೊತ್ತಿಲ್ಲ ಅಂದೆ. ಹಾಗೆ ಫುಲ್ ಖಾಲಿ ಮಾಡುವ ಅಂತ ಅಮ್ಮ ಮತ್ತು ತಂಗಿ ನ್ಯೂಟ್ರಿಷನ್ ಕೊಡಲಿಕ್ಕೆ ಹೋಗಿದ್ದಾರೆ ನಮ್ಮ ರಿಲೇಷನ್ ಮನೆಗೆ. ಮತ್ತು ಅಣ್ಣನೂ ಹಾಗೆ, ಅಣ್ಣ ಒಂದು ಸೈಡ್ ಹೋಗಿದ್ದಾನೆ. ತಂಗಿಯೊಬ್ಬಳು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಆಯಿತಾ. ನಾನೆಲ್ಲ ದ್ರಾಕ್ಷಿ ಖಾಲಿ ಮಾಡಿದ್ದೇನೆ ನೋಡಿ. ಇಟ್ಟು ಮಾತ್ರ ಇರೋದು. ಹಾಗೆ ನೋಡಿ, ಇಲ್ಲೆಲ್ಲ ಮಣ್ಣಾಕಿ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಹಾಗೆ ಇದೆಲ್ಲ ಇನ್ನು ಇದು ಗಟ್ಟಿಯಾಗಿ ಸರಿ ಹೊಡಿಬೇಕು, ಹೊಡೆದು ನೈಸ್ ಮಾಡಬೇಕು. ಈಗ ಇದರಲ್ಲಿ ನಡಿಲಿಕ್ಕೆ ಆಗ್ತದೆ. ಮೊನ್ನೆಲ್ಲ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಆಯಿತಾ. ಕಾಲು ಫುಸ್ಕ ಅಂತ ಒಳಗೆ ಹೋಗ್ತಿತ್ತು. ಹಾಗೆ ತುಂಬ ಜನ ಹೇಳ್ತಿದ್ರಿ ಲಾಗ್ ಮಾಡಿ ಅಕ್ಕ, ಲಾಗ್ ಮಾಡಿ ಅಂತ. ಇವಾಗ ಲಾಗ್ ಮಾಡಲಿಕ್ಕೂ ಆಗ್ತಿಲ್ಲ. ಹಾಗೆ ತೆಂಗಿನಕಾಯಿ ಸುಲಿದು ಎಣ್ಣೆ ಮಾಡಲಿಕ್ಕೆ ಇದೆ ಅಲ್ಲ, ಹಾಗೆ ಬಿಸಿಲಿಗೆ ಸ್ವಲ್ಪ ಹಾಕಿ ಅಂತೆಲ್ಲ ಹೇಳಿ ಹೋಗಿದ್ದಾರೆ. ಈಗ ಅವರಿಬ್ಬರದ್ದು ಕೆಲಸ ಬೇರೆ ಬೇರೆ ಆಗ್ತಾಯಿದೆ. ಒಬ್ಬಳದು ಪುಂಡಿ ಆಗ್ತಾ ಉಂಟು, ಮತ್ತೊಬ್ಬಳು ಎಂತ ಮಾಡ್ತಿದ್ದಾಳೆ ಗೊತ್ತಿಲ್ಲ, ನೋಡುವ. ಒಬ್ಬಳು ಭಜನೆಗೆ ಕೂತಿದ್ದಾಳೆ. ಅವಳು ಪುಂಡಿಯಲ್ಲಿದ್ದಾಳೆ ನೋಡಿ, ಪುಂಡಿಯಲ್ಲಿದ್ದಾಳೆ. ಅಂದರೆ ಇಲ್ಲಿ ನೆಟ್ವರ್ಕ್ ಮಾತ್ರ ಒಳ್ಳೇದಿದೆ. ಮತ್ತೊಬ್ಬಳು ನೋಡಿ ಆಚೆ ತಿರುಗಿ ಕೂತಿದ್ದಾಳೆ. ಎನ್ನೆಲ್ಲ ಹೋಗೋಕೆ ಬರ್ಪುನ ನೇಜಾಲು ಮರೈತಿ. ನಂದು ಪ್ರಿಪರೇಷನ್ ಎಲ್ಲ ಆಗಿದೆ. ಒಂದು ಫ್ಯಾನ್ಸಿ ಐಟಮ್ ಮಾತ್ರ ಒಂದು ಪರ್ಚೇಸ್ ಮಾಡಿದರೆ ಆಯಿತು. ಅದೀಗ ನೋಡಬೇಕು, ನಾಳೆ ಇಲ್ಲಾಂದರೆ ನಾಡಿದ್ದೇನಾದರೂ ಹೋಗಿ ಮಾಡ್ಕೊಂಡು ಬರಬೇಕು. ಮತ್ತು ಸ್ವಲ್ಪ ರೆಸ್ಟ್ ತಗೋಬೇಕು. ಇಲ್ಲಿ ಹೊರಗಡೆ ಹೋಗಲಿಕ್ಕಿಲ್ಲ, ತುಂಬ ಬಿಸಿಲೀಗ. ಒಂದು 10 ಗಂಟೆವರೆಗೆ ಹೋಗ್ಬೋದು ಅಷ್ಟೇ, ಆಯಿತಾ, ಹೊರಗೆ. ಮತ್ತು ಸಾಧ್ಯನೇ ಇಲ್ಲ. ನಿನ್ನೆ ಅಂತ ಸಾಕಾಗಿ ಹೋಗಿದೆ ನನಗೆ. ನಿನ್ನೆ ಮನೆಗೆ ಬರುವಾಗ ಒಂದು 3-3:30 ಆಗಿತ್ತು. ಅದು ಈಚೆ ಪೊಟ್ರೆ ಕಲ್ಪಡ ಆಚೆ ಸೈಡ್ ಹೋದದ್ದು ನಾನು ಇನ್ವಿಟೇಷನ್ ಕೊಡಲಿಕ್ಕೆ. ಅದು ದೂರ ಮನೆ ಮಾರೆ ನನಗೆ. ಮತ್ತು ರಿಲೇಷನ್ ಮನೆ ಸಹ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಹಾಗೆ ಮತ್ತು ನಾಯಿ ಒಂದೊಂದು ದಿಕ್ಕಲ್ಲಿ ಎಷ್ಟು ದೊಡ್ಡ ನಾಯಿ ಮಾರೆ. ನೆನ್ನೊಂದು ದಿಕ್ಕಲ್ಲಿ ನಾಯಿ ಬಂದ ರೀತಿಯಲ್ಲಿ ನನ್ನನ್ನು ತಿಂದೇ ಆಗ್ತದೆ ಅಂತ ಅಂದ್ಕೊಂಡೆ ನಾನು. ಹಾಗೆ ನಿನ್ನೆ ಆಚೆಯನ್ನು ಮುಗ್ಗಿಸೇ ಬರೋದು ಅಂತ ಹೇಳಿಕೊಂಡು ನಿನ್ನೆ ಬಣ್ಣ ತೊಟ್ಟೋಗಿದ್ದೇನೆ. ಹಾಗೆ ಎಲ್ಲ ಮುಗ್ಗಿಸಿ ಬಂದದ್ದು. ಇನ್ನೂ ಫ್ಯಾಮಿಲಿಯಲ್ಲೆಲ್ಲ ಕೊಡಲಿಕ್ಕಿದೆ ನನ್ನ ಮಾವನ ಮನೆಗೆಲ್ಲ. ಅಲ್ಲಿಗೆಲ್ಲ ಅಮ್ಮ ಅಣ್ಣ ಎಲ್ಲ ಹೋಗ್ತಾರೆ. ಹಾಗೆ ಇನ್ನು ನಾನೆಲ್ಲಿಗೆ ಹೋಗ್ಲಿಕ್ಕಿಲ್ಲ ಮಾರೆ. ನನಗೆ ಇದು ಬಿಸಿಲಿಗೆ ಆಗೋದಿಲ್ಲ, ತುಂಬ ಸುಸ್ತಾಗ್ತದೆ. ಮತ್ತು ಬ್ಲ್ಯಾಕ್ ಆದರೆ ಎಲ್ಲಿಯಾದರೂ ಮ್ಯಾರೇಜ್ ಆಯಿತು ತುಂಬ ಬ್ಲ್ಯಾಕ್ ಕಂಡ್ರೆ ಅದಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ನೀವೆಲ್ಲ ಎಂಥ ತಿಂಡಿ ತಿಂದ್ರಿ? ನಾನಿವಾಗ ಇದು ಲಾಗ್ ಮಾಡುವ ಟೈಮು 10:20 ಬೆಳಿಗ್ಗೆ, ಆಯಿತಾ. 10:20 ಲಾಗ್ ಮಾಡ್ತಿರೋದು ನಾನು. ಹಾಗೆ ಇನ್ನು ಕೆಲಸ ಇದೆ ಮಾತ್ರ. ಇಲ್ಲಿ ಪೈಂಟ್ ಕೊಡಲಿಕ್ಕೆಲ್ಲ, ಇದು ಮೊನ್ನೆ ಅಷ್ಟೇ ಕೊಟ್ಟದ್ದು. ನೆಂಟರು ಊಟಕ್ಕೆ ಬರೋ ಟೈಮಲ್ಲಿ ಕೊಟ್ಟದ್ದು. ಅದಕ್ಕೆ
ಇದು ಮತ್ತು ಫ್ರಂಟ್ ಇದು ಬೇಡ ಅಂತ ಹೇಳಿದ್ರಮ್ಮ. ಮತ್ತು ರೂಮಿಗೆ ಮತ್ತು ಒಳಗಡೆ ಮಾತ್ರ ಪೈಂಟ್ ಕೊಡುವಂತೆ, ಹಾಗೆ ಅದನ್ನೊಂದು ಕೊಡಬೇಕು. ಅದೆಲ್ಲ ನಾವೇ ಕೊಡೋದಾಯ್ತಾ, ಸ್ವಲ್ಪ ಇರೋದಲ್ಲ. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಯಾರೇ ಪೈಂಟ್ ಎಲ್ಲ ಕೊಡೋದು ನೋಡಬೇಕು. ಇದಕ್ಕೆಲ್ಲ ಪಟ್ಟಿ ಎಲ್ಲ ಕೊಡಬೇಕಿಗೆ ಚಂದ ಹೀಗೆ ಆಗ್ತದೆ ಅಂತ ನೋಡಬೇಕು. ಟೈಮ್ ಜಾಸ್ತಿ ಬೇಕು, ಅವಾಗ ಚಂದ ಮಾಡಲಿಕ್ಕೆ ಆಗ್ತದೆ ಮಾತ್ರ. ಪೈಂಟ್ ಎಲ್ಲ ಬೇರೆ ಬೇರೆ ಟೈಪ್ ಎಲ್ಲ ಮಾಡಲಿಕ್ಕೆ ಆಗ್ತದೆ ಹಾಗೆ. ಎಂತ ಗೊತ್ತಾ ಗೈಸ್, ನನಗೆ ಮನೆಯಲ್ಲಿರುವಾಗ ಮನೆಯಲ್ಲಿಗೆ ಸುಮ್ಮನೆ ಕೂತಿರ್ತೇವಲ್ಲ, ಏನಾದರೂ ತಿಂದುಕೊಂಡಿರ್ಬೇಕು ಮಾರೆ. ನನಗೆ ಎಂತ ಆದರೂ ಆಸೆ ಆಗೋದು ಜಾಸ್ತಿ ಆಯಿತಾ. ಹಾಗೆ ನಿನ್ನೆ ನನ್ನ ತಂಗಿ ಬರುವಾಗ ಇದು ನೋಡಿ ಈ ಹಣ್ಣು ತಂದಿದ್ದಾರೆ. ಇದ್ರ ಹೆಸ್ರು ಹೇಗೆ ಹೇಳಿ ನೋಡ. ಇದಕ್ಕೆ ನಾವು ಲಿಚ್ಚಿ ಅಂತ ಹೇಳೋದು, ಒಬ್ಬೊಬ್ಬರು ಒಂದೊಂದು ಹೆಸ್ರು ಹೇಳ್ಬೋದಾ ಅಂತ. ಲಿಚ್ಚಿ ಲಿಚ್ಚಿ ಚೆಂದ ಇರ್ತದೆ. ಮತ್ತೊಂದು ಎಲ್ಲರಿಗೆ ಬಾಯಿಗೆ ಇಲ್ಲಿ ನೀರು ಬರ್ತದೆ ಅಲ್ಲ, ಅಂಥ ವಸ್ತುಂದು ಇದೆ ನನ್ನ ಹತ್ರ ನೋಡಿ, ಮಾವಿನಕಾಯಿ. ಇದಕ್ಕೆ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ತಿಂದರೆ ಉಂಟಲ್ಲ ಎಷ್ಟು ಸಖತ್ತಾಗಿರ್ತದೆ. ಸೂಪರಾಗಿರ್ತದೆ. ಮತ್ತೆ ಮಾಡಬೇಕು. ನಾವು ಸಂತೆಗೆಲ್ಲ ಹೋದರೆ ಹಾಗೆ ಮಾವಿನಕಾಯಿ ಆ ಥರದ್ದೆಲ್ಲ ತರೋದಾಯ್ತಾ. ಮಾವಿನಕಾಯಿ ತುಂಬ ಇಷ್ಟ, ಆದರೆ ಜಾಸ್ತಿ ತಿನ್ನಬಾರ್ದು, ತುಂಬ ಇಂಥ ವೀಕ್ ಆಗ್ತೇವಾ ಅಂತ. ನಾನು ಇತ್ತೀಚೆಗೆ ದಪ್ಪ ಅದು ಇದು ಇನ್ವಿಟೇಷನ್ ಕೊಡಲಿಕ್ಕೆ ಹೋದೆಲ್ಲ ನಾನೊಂದು ಈಚೆ ಊರಲ್ಲೆಲ್ಲ ಮನೆಗೆ ಹೋಗೋದು, ಮನೆಗೆ ಬರೋದು ಮತ್ತು ಮನೆಯಿಂದ ಮಂಗಳೂರಿಗೆ ಹೋಗೋದು ಅಷ್ಟೇ ಹೋಗ್ತಿದ್ದದ್ದು. ಮತ್ತು ಇಲ್ಲಿ ಊರಲ್ಲೆಲ್ಲ ನಾನಷ್ಟು ಸಿಗ್ತಿರಲಿಲ್ಲ ಆಯಿತಾ. ಇಲ್ಲಿ ಹೋದಲ್ಲಿ ಎಲ್ಲರೂ ಹೇಳೋದು ನನ್ನದು ಗುರ್ತನೇ ಸಿಗೋದಿಲ್ಲ ಮಾರೆ. ಸೌಜನ್ಯ ಹೌದಾ ಹೌದಾ ಅಂತ. ಹಾಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ದಪ್ಪಾಗಿದ್ದೇನಲ್ಲ. ಮತ್ತು ನನ್ನದು ಶೇಪ್ ಸ್ವಲ್ಪ ಚೇಂಜ್ ಆಗಿದೆ. ಮೊದಲು ಒಂಥರ ಉದ್ದ ಮುಖ ಆಗಿತ್ತು, ಈಗ ಸ್ವಲ್ಪ ರೌಂಡ್ ಆಗಿದೆ. ಇಲ್ಲೆಲ್ಲ ಮಾಂಸ ಇದೆ ಜಾಸ್ತಿ. ಇದು ಚೆಂದ ಆಗ್ತದೆ ಮಾತ್ರ ಲಿಚ್ಚಿ. ಇಂಥದ್ದೆಲ್ಲ ನನಗೆ ಫ್ರೂಟ್ಸ್ ಇಷ್ಟ. ಮತ್ತು ಅದು ರಾಂಬಟನ್ ಮತ್ತು ಮತ್ತೊಂದುಂಟು, ಅದಕ್ಕೆ ಹೆಸರು ನೆನಪಾಗ್ತಿಲ್ಲ, ಅದು ಅಷ್ಟೇ. ಮತ್ತು ಕಾಯಿ ಖರ್ಜೂರ ಉಂಟಲ್ಲ, ಅದು ಚೆಂದ ಆಗ್ತದೆ ಆಯಿತಾ. ಅದು ಏಪ್ರಿಲ್ ಮೇ ಟೈಮಲ್ಲಿ ಸಿಗೋದಂತ ಹಾಗೆ. ನಾನು ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಮಾಡಿಸ್ತೇನೆ ಮಾತ್ರ. ಇದು ಸೀಸನ್ ಟೈಮಲ್ಲಿ ಇದು ದ್ರಾಕ್ಷಿ ತಿನ್ನೋದು. ಮಂಗಳೂರಿಂದ ಇಲ್ಲಿಗೆ ಬರುವಾಗ ದ್ರಾಕ್ಷಿ 1 kg ತಗೊಂಡು ಗಾಡಿಯಲ್ಲಿ ಇಡೋದು ಆಯ್ತು. ಅಲ್ಲೆಲ್ಲಿ ತಿಂದುಕೊಂಡು ಬರೋದು. ಇಲ್ಲಿ ಬರುವಾಗ 1/4 kg ಇರ್ತದೆ ಅಷ್ಟೇ. ಮತ್ತು ಖರ್ಜೂರದ ಟೈಮಲ್ಲಿ ಖರ್ಜೂರ, ಮತ್ತು ಇದು ಸೀಬೆಕಾಯಿ, ಮತ್ತು ದಾಳಿಂಬೆ ತುಂಬ ಇಷ್ಟ ನನಗೆ. ದಾಳಿಂಬೆ ಆ್ಯಪಲೆಲ್ಲ ಅಷ್ಟಕ್ಕೆ ಇಷ್ಟ ಆಯಿತಾ, ನನಗೆ ಅಷ್ಟು ಇಷ್ಟ ಇಲ್ಲ ಹಾಗೆ. ಓಕೆ ಗೈಸ್, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದರೆ ವಿಡಿಯೋನ ಕೂಡ ಶೇರ್ ಮಾಡಿ. ಹೀಗೆ ಸುಮ್ಮನೆ ಲಾಗ್ ಮಾಡಬೇಕಷ್ಟೇ. ಹಾಗೆ ಇನ್ನೊಂದು 10 ದಿನ ಸ್ವಲ್ಪ ಫ್ರೀ ಆಗಿರ್ತೇನೆ, ಮತ್ತು ಬ್ಯುಸಿ ಇರ್ತೇನೆ. ಮತ್ತು ಬಳೆ ಶಾಸ್ತ್ರ ಮತ್ತು ಪಾರ್ಲರಿಗೆ ಹೋಗ್ಲಿಕ್ಕೆ ಉಂಟು, ಅವಾಗೆಲ್ಲ ಕೆಲಸ ಇಲ್ಲ, ಅದೆಲ್ಲ ಮುಗಿಸ್ಕೊಳ್ಬೇಕು ಹಾಗೆ. ಮತ್ತು ಎಂಗೇಜ್ಮೆಂಟ್ ಇದೆ, ಎಂಗೇಜ್ಮೆಂಟ್ ಆಗಲಿಲ್ಲಲ್ಲ, ವೀಡಿಯೋ ಶಾಸ್ತ್ರ ಮಾಡೋದು. ರಿಂಗೆಲ್ಲ ಎಕ್ಸ್ಚೇಂಜಿಲ್ಲ, ಸಿಂಪಲ್ಲಾಗಿ. ಅದು ಯಾವಾಗ ಡೇಟು ಸಿಗ್ತದೆ ಅಂತ ಗೊತ್ತಿಲ್ಲ, ಯಾವಾಗ ಇರ್ತಾರೆ ಅಂತ. ಹಾಗೆ 9-10 ಮೇಲೆ. ಓಕೆ, ಇವತ್ತು 2 ತಾರೀಕಲ್ಲ, ಇನ್ನೊಂದು 8 ದಿನ ಇರೋದಷ್ಟೇ. ಮತ್ತು
ಅಕ್ಕ ಮಾವನವರೆಲ್ಲ ಬರ್ತಾರೆ ಆ ಟೈಮ್ ಆಗುವಾಗ. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಮಕ್ಕಳಿಗೆ ಎಕ್ಸಾಮ್ ಅಂತೆ, ಮದುವೆ ಟೈಮಲ್ಲಿ ಆಗ್ತದಂತ ಹಾಗೆ. ಓಕೆ ಬಾಯ್ ಬಾಯ್.